Hey guys, Alpita here. Welcome back to my channel. First of all, sorry for not uploading any video for quite a long time now. So I'm back with my videos. So I'll be uploading regular videos in my channel from now on. Before proceeding, I have a surprise for you guys. From now on, my channel will be in a regional language, that is Kannada. Yes, you heard it right. ಕನ್ನಡದಲ್ಲೇ ಮಾತಾಡೋಣ. ತುಂಬ ಯೂಟ್ಯೂಬ್ ಚಾನಲ್ಸ್ ಇದೆ. ಇಲ್ಲಿ ನಮ್ಮದು ಮೇಕಪ್ ಟ್ರೆಂಡಿಂಗ್ ಇರ್ಬೋದು ಅಥವಾ ಪ್ರಾಡಕ್ಟ್ ರಿವ್ಯೂಸ್ ಇರ್ಬೋದು, ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಮಾಡ್ತಾರೆ. ಇಂಗ್ಲೀಷ್ ಇಸ್ ಅ ವೆರಿ ಕಾಮನ್ ಥಿಂಗ್. ಆ್ಯಂಡ್ ಆಮೇಲೆ ಹಿಂದಿಲಿ ನೋಡಿದ್ದೀನಿ, ಮಲಯಾಳಮಲ್ಲಿ ನೋಡಿದ್ದೀನಿ, ತಮಿಳಲ್ಲಿ ನೋಡಿದ್ದೀನಿ. ಸೊ ಐ ಥಾಟ್ ನಾವು ಯಾಕೆ ಕನ್ನಡದಲ್ಲಿ ಮಾಡಬಾರ್ದು? ಯಾಕಂದರೆ ಕನ್ನಡದಲ್ಲಿ ಮೋಸ್ಟ್ ಆಫ್ ದೆಮ್ ಎಷ್ಟೊಂದು ಜನ ಕಂಫರ್ಟಬಲ್ ಆಗಿರ್ತಾರೆ. ನೀವು ಕನ್ನಡದಲ್ಲಿ ನಮ್ಮ ಪ್ರಾಡಕ್ಟ್ಸು ಅಥವಾ ನಮ್ಮ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ಸುಲಭ ಅನಿಸುತ್ತೆ. ಸೊ ಐ ಥಾಟ್ ನನ್ನ ಚಾನಲ್ ಇನ್ಮೇಲಿಂದ ಕನ್ನಡದಲ್ಲಿ ನಡೆಯುತ್ತೆ. ಸೊ ಇನ್ಮೇಲಿಂದ ಆಲ್ ಅಬೌಟ್ ಗರ್ಲ್ಸ್ ಟ್ರೆಂಡಿಂಗ್ ಅರ್ಪಿತಾಸ್ ಚಾನಲ್ ಕನ್ನಡದಲ್ಲೇ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಬಗ್ಗೆ ಮಾತಾಡೋದಾದ್ರೆ, ಇವತ್ತು ನಾನು ಅನ್ಡ್ರೆಸ್ ವಿಡಿಯೋ ಬಗ್ಗೆ ಮಾತಾಡ್ತಿದ್ದೀನಿ. ಯೂಶಲಿ ನನ್ನ ವಿಡಿಯೋಸ್ ನೀವು ನೋಡಿದ್ರೆ ಬೇರೆ ಬೇರೆ ಮೇಕಪ್ ಲುಕ್ಸ್ ಇರ್ಬೋದು, ಪ್ರಾಡಕ್ಟ್ ರಿವ್ಯೂಗಳು ಮಾಡ್ತಾ ಇದ್ದೀನಿ. ಬಟ್ ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಮಾಡೋಣಂತೀನಿ ವೇರ್ ಐ ಅಂಡ್ರೆಸ್ ಮೈ ಸೆಲ್ಫ್. ಅಂದರೆ ನನ್ನ ಮೇಕಪ್ ನಾನು ಹೆಂಗೆ ತೆಗಿತೀನಿ, ನಾನು ಸ್ಕಿನ್ ಕೇರ್ ಏನು ಮಾಡ್ತೀನಿ ಆನ್ ಎ ಡೈಲಿ ಬೇಸಿಸ್. ಇಟ್ಸ್ ನಾಟ್ ಲೈಕ್ ತುಂಬ ಸ್ಕಿನ್ ಕೇರ್ ನಾನು ಇವತ್ತು ತೋರಿಸ್ತಾ ಇಲ್ಲ. ವೆರಿ ಫ್ಯೂ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಡೈಲಿ ನಾನು ಏನು ಸ್ಕಿನ್ ಕೇರ್ ಮಾಡ್ತಿದ್ದೀನಿ. ಬಿಫೋರ್ ಅದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾನು ಒಂದು 5-6 ತಿಂಗಳ ಮೇಲೆ ಆಯಿತು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಯಾಕಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ನನಗೆ ಈಗ 5 ತಿಂಗಳ ಮಗ ಇದ್ದಾನೆ. ನನಗೆ 6 ತಿಂಗಳು ಆಗಿದೆ ಇವಾಗ ಅವನಿಗೆ. ಸೊ ಈ 6 ತಿಂಗಳು ಮತ್ತು ಬಿಫೋರ್ ಇನ್ ದ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಸ್ಕಿನ್ನು ಹಾರ್ಮೋನ್ ಇದ್ರಿಂದ ಎಷ್ಟು ಹಾಳಾಗಿತ್ತು ಅಂದರೆ ನನ್ನ ಸ್ಕಿನ್ನ ನಾನು ಹಿಂಗೆ ಉಟ್ಕೊಳ್ಳಿಕ್ಕೂ ನನಗೆ ಹಿಂಸೆ ಆಗ್ತಿತ್ತು. ಇಟ್ ವಾಸ್ ಸೋ ವರ್ಸ್ಟ್, ಅಷ್ಟು ವರ್ಸ್ಟ್ ಆಗಿತ್ತು. ಪಿಂಪಲ್ಸ್ ಆಗಿರ್ಬೋದು, ಆಕ್ನೆ ಆಗಿರ್ಬೋದು, ಡಾರ್ಕ್ನೆಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಜಾಸ್ತಿ ಆಗಿತ್ತು, ರಫ್ನೆಸ್ ಜಾಸ್ತಿ ಆಗಿತ್ತು. ಸೊ ನನಗೆ ಮಗು ಆದ ಮೇಲೆ 6 ತಿಂಗಳು ತೊಗೊಂಡಿದ್ದೀನಿ ಇದನ್ನೆಲ್ಲ ಕೋಪಪ್ ಮಾಡ್ಕೊಳ್ಳೋಕ್ಕೆ. ಸೊ ನನ್ನದೇ ಆದ ಓನ್ ಸ್ಕಿನ್ ಕೇರ್ನ ನಾನು ಈ 6 ತಿಂಗಳಲ್ಲಿ ಕಂಡಿಟ್ಕೊಂಡಿದ್ದೀನಿ, ವಿಚ್ ಇಸ್ ವರ್ಕಿಂಗ್ ಬೆಸ್ಟ್ ಫಾರ್ ಮೀ. ಸೊ ನಂತರ ನೀವು ಸಾಕಷ್ಟು ಮದರ್ಸ್ ಇರ್ಬೋದು, ಯಾರ ಸ್ಕಿನ್ ಹಾಳಾಗಿರ್ಬೋದು, ಇಟ್ಸ್ ನಾಟ್ ಲೈಕ್ ಎ ಮದರ್ ಓನ್ಲಿ, ಡ್ಯೂ ಟು ಸಮ್ ರೀಸನ್ ಆಚೆ ಹೋಗಿರ್ತೀರ ಪೊಲ್ಯೂಷನ್ ಇಂದ ಅಥವಾ ಹಾರ್ಮೋನಲ್ ಚೇಂಜಸ್ ಇಂದ ನಿಮಗೆ ಪಿಗ್ಮೆಂಟೇಷನ್ಸ್ ಆಗಿರ್ಬೋದು ಅಥವಾ ಆಕ್ನೆ ಇರ್ಬೋದು. ಸೊ ನಾನಿವತ್ತು ಸಮ್ ಪ್ರಾಡಕ್ಟ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ, ವೇರ್ ಯು ಕ್ಯಾನ್ ಯೂಸ್ ಫಾರ್ ಯುವರ್ ಸ್ಕಿನ್ ಟೈಪ್ ಆ್ಯಂಡ್ ನಿಮ್ಮ ಪ್ರಾಬ್ಲಮ್ಸ್ಗೆ ಇದು ಯೂಸ್ ಆಗ್ಬೋದು ಆ್ಯಂಡ್ ಯು ಕ್ಯಾನ್ ಕಮ್ ಔಟ್ ಆಫ್ ದ ಸ್ಕಿನ್ ಪ್ರಾಬ್ಲಮ್. ಈಗಲೂ ನನ್ನ ಸ್ಕಿನ್ ಪರ್ಫೆಕ್ಟ್ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಇಟ್ಸ್ ಅಂಡರ್ ಪ್ರೋಸೆಸ್, ಬಟ್ ಇಟ್ಸ್ ಫಾರ್ ಬೆಟರ್, ಎಷ್ಟೋ ಬೆಟರ್ ಆಗಿದೆ ಮುಂಚೆ ಕಂಪೇರ್ ಮಾಡಿದೆ. ಸೊ ಲೆಟ್ಸ್ ಸ್ಟಾರ್ಟ್ ಮಾಡೋಣ ಹೌ ಐ ಆಮ್ ಟೇಕಿಂಗ್ ಕೇರ್ ಆಫ್ ಮೈ ಸ್ಕಿನ್ ಆನ್ ಎ ಡೈಲಿ ಬೇಸಿಸ್ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಆಗಲೇ ಹೇಳ್ದಂಗೆ ಇದು ನನ್ನ ಡೈಲಿ ಸ್ಕಿನ್ ಕೇರ್ ಅಂತ ಅನ್ಕೊಳ್ಬೋದು ನೀವು. ಎವ್ರಿ ನೈಟ್ ನಾನು ಇದನ್ನು ಫಾಲೋ ಮಾಡ್ತೀನಿ. ಸೊ ಆನ್ ಎವ್ರಿ ಡೇ ಬೇಸಿಸ್. ಇವಾಗ ಸದ್ಯಕ್ಕೆ ನಾನು ಆಫೀಸ್ಗೆ ಹೋಗ್ತಾ ಇಲ್ಲ, ಅದರಿಂದ ವೆರಿ ಮಿನಿಮಲ್ ಮೇಕಪ್ ಇರುತ್ತೆ. ಮನೇಲಿದ್ದರೆ ನಾನು ಯಾವುದೇ ಥರ ಮೇಕಪ್ ಯೂಸ್ ಮಾಡಲ್ಲ. ಸೊ ವೆನ್ ಐಮ್ ಸ್ಟೆಪಿಂಗ್ ಔಟ್, ಬೇಸಿಕ್ ಮೇಕಪ್ ನಾನು ಹಾಕ್ತೀನಿ. ಎಸ್ಪೆಷಲಿ ಆನ್ ಐ, ನನಗೆ ಕಣ್ಕಪ್ ಅಂದರೆ ತುಂಬ ಇಷ್ಟ. ಸೊ ತುಂಬ ಕಣ್ಕಪ್ಪು ಇದು ಐಲೈನರ್ಸ್ ಯೂಸ್ ಮಾಡ್ತೀನಿ, ಲಿಪ್ಸ್ಟಿಕ್ಸ್ ಯೂಸ್ ಮಾಡ್ತೀನಿ. ಸೊ ಇವತ್ತು ನನ್ನ ಮುಖದಲ್ಲಿ ಬೇಸಿಕ್ ಥಿಂಗ್ಸ್ ನೀವು ನೋಡ್ಬೋದು. ಫೌಂಡೇಶನ್ ಹಾಕಿರ್ತೀನಿ ಅಥವಾ BB ಕ್ರೀಮ್ ಹಾಕಿರ್ತೀನಿ, ಲಿಪ್ಸ್ಟಿಕ್ಕು ಕಣ್ಕಪ್ಪೆಲ್ಲ ಇದ್ದೇ ಇರುತ್ತೆ. ಸೊ ಈ ಥರ ಇದ್ದಾಗ ಅಥವಾ ಈ ಥರ ನಾನು ಆಚೆ ಹೋಗಿ ಬಂದಾಗ ನಾನು ಸ್ಕಿನ್ ಕೇರ್ ಹೆಂಗೆ ಮಾಡ್ಕೊಳ್ತೀನಿ ಅಥವಾ ಡೈಲಿ ಹೆಂಗೆ ಮಾಡ್ಕೊಳ್ತೀನಿ ಅನ್ನೋದನ್ನ ತೋರಿಸೋಣ. ಫಸ್ಟ್ ಆಫ್ ಆಲ್, ಯಾವುದೇ ಥರ ಸ್ಕಿನ್ ಕೇರ್ ಶುರು ಮಾಡಬೇಕಾದ್ರೆ ನಾವು ನಮ್ಮ ಹಾಕಿರೋ ಮೇಕಪ್ನ ರಿಮೂವ್ ಮಾಡಬೇಕಾಗುತ್ತೆ. ಸೊ ನಾನು ಫಸ್ಟ್ ರಿಮೂವ್ ಮಾಡ್ತೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಿರೋದು ಗಾರ್ನಿಯರ್ದು ಕ್ಲೆನ್ಸಿಂಗ್ ವಾಟರು. ದಿಸ್ ಇಸ್ ದ ಬೆಸ್ಟ್ ಕ್ಲೆನ್ಸಿಂಗ್ ವಾಟರ್. ಇದರಲ್ಲಿ ಒಂಥರ ಸ್ಮೆಲ್ ಇಲ್ಲ, ನಿಮ್ಮ ಸ್ಕಿನ್ನ ಇರಿಟೇಟ್ ಮಾಡೋದಿಲ್ಲ. ಸೊ ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ನನ್ನ ಹೇರ್ಸ್ನ ಐ ಜಸ್ಟ್ ಟೈ ಇಟ್ ಬ್ಯಾಕ್ ಸೊ ದಟ್ ಕಂಫರ್ಟಬಲ್ ಆಗಿರ್ಬೋದು ಎಲ್ಲನೂ ತೆಗಿಲಿಕ್ಕೆ. ವಿ ಆರ್ ಗುಡ್ ಟು ಗೋ. ನನ್ನ ಇಯರಿಂಗ್ಸ್ನ ತೆಗೆದ್ಬಿಟ್ಟು ಐ ಬಿ ಬ್ಯಾಕ್. ಸೊ ನನ್ನ ಇಯರಿಂಗ್ಸ್ನ ತೆಗೆದಾಗಿದೆ. ಸೊ ನಾನೊಂದು ಕಾಟನ್ ಪ್ಯಾಡ್ ಯೂಸ್ ಮಾಡ್ತಿದ್ದೀನಿ. ಯೂಶ್ವಲಿ ನಾನು ಮೇಕಪ್ ರಿಮೂವ್ ಮಾಡೋಕ್ಕೆ ಕಾಟನ್ ಪ್ಯಾಡ್ಸ್ ಯೂಸ್ ಮಾಡ್ತಿದ್ದೀನಿ. ಐ ಆಮ್ ಜಸ್ಟ್ ಟೇಕಿಂಗ್ ಫ್ಯೂ ಡ್ರಾಪ್ಸ್ ಆಫ್ ಕ್ಲೆನ್ಸಿಂಗ್ ವಾಟರ್ ಆನ್ ಒನ್ ಇದರಲ್ಲಿ ತೊಗೊಂಡು ಐ ಸ್ಟಾರ್ಟ್ ಕ್ಲೀನಿಂಗ್ ಇಟ್ ಔಟ್, ಎಸ್ಪೆಷಲಿ ಆನ್ ದ ಐಸ್. ಯಾಕಂದರೆ ನಾನು ಆಗಲೇ ಹೇಳಿದಾಗ ನಾನು ತುಂಬ ಕಣ್ಕಪ್ ಯೂಸ್ ಮಾಡ್ತೀನಿ, ಐಲೈನರ್ಸ್ ಯೂಸ್ ಮಾಡ್ತೀನಿ. ಐ ವಾಂಟ್ ಎವ್ರಿಥಿಂಗ್ ಟು ಬಿ ರಿಮೂವ್ ಬಿಫೋರ್ ಯೂಸಿಂಗ್ ಮೈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ನೀವು ನೋಡ್ಬೋದು ಒಂದು ಸ್ವೈಪಲ್ಲಿ ಕ್ಲೀನಾಗಿ ಬರುತ್ತೆ. ಆ್ಯಂಡ್ ಕಣ್ಣು ಬಿಟ್ಟು ಕೆಳಗಡೆ ವಾಟರ್ ಲೈನ್ ಹತ್ರ ಕಣ್ಕಪ್ ಯೂಸ್ ಮಾಡಿದ್ರೆ ಸ್ವಲ್ಪ ಹೊತ್ತು ಬಿಟ್ಟು ರಬ್ ಮಾಡಿ, ಸೊ ದಟ್ ಕಾಜಲ್ಲಿ ಏನು ಹಾಕಿದ್ದೀವಿ ಅಂಡರ್ ಐರಲ್ಲಿ ಕನ್ಸಿಲರ್ಸ್ ಹಾಕಿದ್ದೀವಿ ಅದೆಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ. ಯು ಕ್ಯಾನ್ ಸಿ. ಆ್ಯಂಡ್ ತಿರ್ಗಾ ಬ್ಯಾಕ್ ತೊಗೊಂಡು ಆ್ಯಂಡ್ ಜಸ್ಟ್ ರಿಮೂವ್. ಮೈ ಲಿಪ್ಸ್ಟಿಕ್ ಇಸ್ ಆಫ್. ಈಗ ಯು ಕ್ಯಾನ್ ಯೂಸ್ 2-3 ಥರ ಕಾಟನ್ ಇದನ್ನ ಇಟ್ಕೊಳ್ಳಿ. I just remove my beauty.
ಸೊ ಇವಾಗ ನೀವು ನನ್ನ ಸ್ಕಿನ್ ನೋಡ್ಬೋದು ಎಷ್ಟು ಆ್ಯಕ್ನೆ ಇದೆ ಅಂತ. ಲಾಸ್ಟ್ 6 ಮಂತ್ಸಲ್ಲಿ ನನ್ನ ಆ್ಯಕ್ನೆ ಇಲ್ಲಿವರೆಗೂ ಸ್ಪ್ರೆಡ್ ಆಗಿತ್ತು ಮತ್ತು ಐ ಹ್ಯಾಡ್ ಅ ವೆರಿ ಹೈ ಪಿಗ್ಮೆಂಟೇಷನ್. ತುಂಬಾ ಸ್ಪಾಟ್ಸ್ಗಳಾಗಿದೆ ನನ್ನ ಸ್ಕಿನ್ನಲ್ಲಿ. ಬಟ್ ಇಟ್ಸ್ ಫಾರ್ ಬೆಟರ್. ಅಟ್ ದ ಎಂಡ್ ಆಫ್ ದಿಸ್ ವಿಡಿಯೋ ನಾನು ಹಳೆ ಫೋಟೋಸ್ ಯಾವ್ದಾದ್ರು ಒಂದು ಲಿಂಕ್ ಮಾಡ್ತೀನಿ. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಆಸ್ ವೆಲ್. ಸೊ ಜಸ್ಟ್ ಕ್ಲೀನ್ ಇಟ್ ಅಪ್. ಈಗ ನೋಡ್ಬೋದು ಎಲ್ಲ ಥರ ಮೇಕಪ್ನ ನಾನು ರಿಮೂವ್ ಮಾಡಿದ್ದೀನಿ. ಸೊ ಮೈ ಸ್ಕಿನ್ ಫೀಲ್ಸ್ ಲಿಟಲ್ ಬಿಟ್ ಓಕೆ ನಾವು. ಒನ್ಸ್ ನಾವು ಮೇಕಪ್ ಕ್ಲೀನ್ ಮಾಡಿದ್ಮೇಲೆ ವಿ ನೀಡ್ ಟು ವಾಶ್ ಅವರ್ ಫೇಸ್. ಫಾರ್ ನಾನು ವಾಶ್ ಮಾಡಲಿಕ್ಕೆ ನಂದು ರೆಗ್ಯುಲರ್, ನಾನು ಆಗಲೇ ಹೇಳ್ದಂಗೆ ನಂದು ಆ್ಯಕ್ನೆ ಇರೋದ್ರಿಂದ ನಾನು ಸ್ಪೆಸಿಫಿಕ್ ಆಗಿ ಈ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ದಿಸ್ ಇಸ್ ಕಾಲ್ಡ್ ಆಸ್ ರೆಡ್ ಆ್ಯಕ್ನೆ ಫೋಮಿಂಗ್ ಫೇಸ್ ವಾಶ್. ಆ್ಯಂಡ್ ಇದನ್ನು ನಾನು ಎಲ್ಲರಿಗೂ ರೆಕಮೆಂಡ್ ಮಾಡಲ್ಲ, ಬಿಕಾಸ್ ಇಟ್ ಈಸ್ ವೆರಿ ವೆರಿ ಡ್ರೈಯಿಂಗ್. ಇದು ತುಂಬ ಡ್ರೈ ಮಾಡುತ್ತೆ ಸ್ಕಿನ್ನ. ನಂದು ಆ್ಯಕ್ನೆ ಇರೋದ್ರಿಂದ ಮತ್ತು ಆಯಿಲಿ ಕಾಂಬಿನೇಷನ್ ಆಗಿದ್ದರಿಂದ ಇದನ್ನು ಯೂಸ್ ಮಾಡ್ತಿದ್ದೀನಿ. ನಿಮಗೆ ತುಂಬ ಡ್ರೈ ಸ್ಕಿನ್ ಇದ್ದರೆ ದಯವಿಟ್ಟು ಇದನ್ನು ಯೂಸ್ ಮಾಡಿ. ಮತ್ತು ಇದು ನಿಮಗೆ ಕಾಸ್ಮೆಟಿಕ್ ಅಲ್ಲ, ಎಲ್ಲ ಕಡೆ ಸಿಗಲ್ಲ. ಇಟ್ಸ್ ಅವೈಲಬಲ್ ಓನ್ಲಿ ಆನ್ ಅ ಮೆಡಿಕಲ್ ಇದು. ಸೊ ಐ ಡೋಂಟ್ ರೆಕಮೆಂಡ್ ದಿಸ್ ಪರ್ಟಿಕ್ಯುಲರ್ ಫೇಸ್ ವಾಶ್ ಫಾರ್ ಯು ಗೈಸ್. ನಿಮಗೆ ಇದು ರೆಕಮೆಂಡ್ ಮಾಡಲ್ಲ. ಬಟ್ ನಾನು ಯೂಸ್ ಮಾಡೋ ಫೇಸ್ ವಾಶ್ ಯಾವುದು ಅಂತ ನಿಮ್ಗೆ ಇವಾಗ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ರೆಡ್ ಆ್ಯಕ್ನೆ ಫೇಸ್ ವಾಶನ್ನು ನಾನು ಫೇಸ್ನ ವಾಶ್ ಮಾಡಿಕೊಂಡು ಐ ವಿಲ್ ರೈಟ್ ಬ್ಯಾಕ್. ಸೊ ನನ್ನ ಫೇಸ್ನ ಕ್ಲಿಯರಾಗಿ ವಾಶ್ ಮಾಡಿದ್ದೀನಿ. ಈ ಸ್ಟೆಪ್ನ ನಿಮ್ಗೆ ಯಾವುದು ಫೇವ್ರೆಟ್ ಫೇಸ್ ವಾಶ್ ಅಥವಾ ನಿಮ್ಮ ಸ್ಕಿನ್ಗೆ ಯಾವುದು ಫೇಸ್ ವಾಶ್ ಸೂಟ್ ಆಗ್ತಾ ಇದೆಯೋ ಅದನ್ನು ನೀವು ಯೂಸ್ ಮಾಡಿ ವಾಶ್ ಮಾಡಿ. ಸೊ ನೆಕ್ಸ್ಟ್ ಇದು ಸ್ಟೆಪ್ಗೆ ಹೋಗೋಣ. ನೆಕ್ಸ್ಟ್ ಯೂಸ್ ಮಾಡಬೇಕಾಗಿರೋದು ಟೋನರು. ಸೊ ನಾನು ಟೋನರ್ಗೆ ಇಲ್ಲಿ ಪ್ಯೂರ್ ಹರ್ಬ್ಸ್ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಅ ವೆರಿ ವೆರಿ ಗುಡ್ ಟೋನರ್ ನಾನು ಹೇಳ್ಬೋದು. ಇದರಲ್ಲಿ ಹರ್ಬಲ್ ಟೋನರ್ ಆಗಿರೋದ್ರಿಂದ ಯಾವುದೇ ಥರ ಕೆಮಿಕಲ್ಸ್ ಇಲ್ಲ, ಪ್ಯಾರಬೆನ್ಸ್ ಇಲ್ಲ. ತುಂಬ ಒಳ್ಳೆ ಟೋನರು. ಇದು ನಿಮಗೆ ಆ್ಯಕ್ನೆ ರಿಡ್ಯೂಸ್ ಮಾಡಲಿಕ್ಕೆ, ಬ್ಲೆಮಿಷಸ್ ಕಮ್ಮಿ ಮಾಡಲಿಕ್ಕೆ, ಮತ್ತು ಸ್ಪಾಟ್ಸ್ ಏನಿದೆ ಪಿಗ್ಮೆಂಟೇಷನ್ ಅದನ್ನು ಕಮ್ಮಿ ಮಾಡಲಿಕ್ಕೆ ತುಂಬಾ ಯೂಸ್ ಆಗುತ್ತೆ. ಇದನ್ನ ಒಂದು ಕಾಟನ್ ಪ್ಯಾಡಲ್ಲಿ ಸ್ಪ್ರೇ ಮಾಡಿಬಿಟ್ಟು ಟ್ಯಾಪ್ ಮಾಡ್ಬೋದು, ಅಥವಾ ಡೈರೆಕ್ಟ್ ಆಗಿ ಸ್ಪ್ರೇ ಮಾಡ್ಬೋದು. ನನಗೆ ಕಾಟನ್ ಪ್ಯಾಡಲ್ಲಿ ಹಾಕಿ ಟ್ಯಾಪ್ ಮಾಡೋದು ಅಷ್ಟು ಇಷ್ಟ ಆಗಲ್ಲ, ಎಸ್ಪೆಷಲಿ ಆನ್ ಟೋನರ್ಸೆ. ಸೊ ನಾನು ಡೈರೆಕ್ಟಾಗಿ ಸ್ಪ್ರೇ ಮಾಡಿ ಒಂದು 2 to 3 minutes ಬಿಡ್ತೀನಿ, ಸೊ ದಟ್ ಅದು ಸ್ಕಿನ್ಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಸೊ ಐ ಆಮ್ ಜಸ್ಟ್ ಡೂಯಿಂಗ್ ಇಟ್. ಸೊ ನೀವು ನೋಡ್ಬೋದು ನಂತರ ಮಿಸ್ ಥರ ಬರುತ್ತೆ. ಇಟ್ಸ್ ಅ ವೆರಿ ಗುಡ್ ಟೋನರ್. ಸೊ ನಾನು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಯೂಸ್ ಮಾಡ್ತಿರೋ ಯಾವುದೇ ಪ್ರಾಡಕ್ಟ್ ಬಗ್ಗೆ ನಿಮಗೆ ಡೀಟೇಲ್ ರಿವ್ಯೂ ಬೇಕಂದರೆ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ನಾನು ಡೀಟೇಲ್ ರಿವ್ಯೂ ಆಫ್ ಪ್ರಾಡಕ್ಟ್ಸ್ ಮಾಡ್ತೀನಿ. ಸೊ ಲೆಟ್ ದ ಟೋನರ್ ಸ್ವಲ್ಪ ಒಂದು 2-3 ನಿಮಿಷ ಹೀರ್ಕೊಳ್ಳಿ ನನ್ನ ಸ್ಕಿನ್ ಬಗ್ಗೆ. ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಓಕೆ, ನಾವು ಟೋನ್ ಮಾಡಾಗಿದೆ. ಸೊ ನನ್ನ ಸ್ಕಿನ್ ಟೋನನ್ನು ಚೆನ್ನಾಗಿ ಇಟ್ಕೊಂಡಿದೆ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ಸಮ್ ಎಸೆನ್ಷಿಯಲ್ ಆಯಿಲ್ಸ್ ಯೂಸ್ ಮಾಡ್ತೀನಿ ನಾನು. ಸೊ ಎಸೆನ್ಷಿಯಲ್ ಆಯಿಲ್ ಸಹ ನಾನು ಯೂಸ್ ಮಾಡ್ತಿರೋದು ಪ್ಯೂರ್ ಹರ್ಬ್ಸ್ ಇಂದ ಫೇಸ್ ಸಿರಮು. ಇದು ಒನ್ ಆಫ್ ದ ಬೆಸ್ಟ್ ಸಿರಮ್. ಅಗೇನ್ ಇದು ನಾನು ಯೂಸ್ ಮಾಡ್ತಿರೋದು ಜಸ್ಟ್ ಫಾರ್ ಮೈ ಆ್ಯಕ್ನೆ ರೀಸನ್ ಆ್ಯಂಡ್ ಆಲ್ಸೋ ಪಿಗ್ಮೆಂಟೇಷನ್ ಇರೋದ್ರಿಂದ. ಜಸ್ಟ್ 2 to 3 drops ಆಫ್ ಆಯಿಲ್ ತೊಗೊಳ್ಳಿ, ಸಾಕಾಗುತ್ತೆ. ಜಸ್ಟ್ ರಬ್ ಮಾಡಿ ಚೆನ್ನಾಗಿ. ಸೊ ದಟ್ ಬಿಸಿ ಬರಬೇಕು ಕೈಗೆ. ಬಿಸಿ ಬಂದ ಮೇಲಿಂದ ಜಸ್ಟ್ ಟ್ಯಾಪ್ ಮಾಡಿ ಸ್ಕಿನ್ ಮೇಲೆ. ಇದು ನಿಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡುತ್ತೆ. ನಾವು ಯೂಸ್ ಮಾಡಿರೋ ಫೇಸ್ ವಾಶ್ಗಳಿಂದ ನಮ್ಮ ಸ್ಕಿನ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ನಾನು ಯೂಸ್ ಮಾಡೋ ಫೇಸ್ ವಾಶ್ ತುಂಬಾ ಡ್ರೈ ಮಾಡುತ್ತೆ. ಸೊ ಡ್ರೈ ಸ್ಕಿನ್ ಇರೋರು, ಕಾಂಬಿನೇಷನಲ್ ಸ್ಕಿನ್ ಇರೋರು ಈ ಥರ ಸೀರಮ್ಸ್ ಮತ್ತು ಆಯಿಲ್ಸ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಪ್ರೆಪ್ ಆಗುತ್ತೆ ಚೆನ್ನಾಗಿ. ಎಸ್ಪೆಷಲಿ ಆನ್ ದ ನೈಟ್ ಟೈಮ್ಸ್ ಈ ಥರ ಅಪ್ಲೈ ಮಾಡಿ ಮಲ್ಕೊಳ್ಳೋದ್ರಿಂದ ಬೆಳಗ್ಗೆ ಇದ್ದಾಗ ಯು ಕ್ಯಾನ್ ಸಿ ದಟ್ ಇಟ್ ಗ್ಲೋ. ಸೊ ಟ್ಯಾಪ್ ಮಾಡಿ ಚೆನ್ನಾಗಿ ಹೀರ್ಕೊಂಡಿದೆ ಅನ್ನಿಸ್ಬೇಕು ನಿಮ್ಮ ಸ್ಕಿನ್ನು. ನೆಕ್ನ ಮರಿಬೇಡಿ. ನೀವು ನೋಡ್ಬೋದು ಇಲ್ಲೂ ನನಗೆ ಪಿಗ್ಮೆಂಟೇಷನ್ ಇದೆ. ಇಟ್ ವಾಸ್ ಸೋ ವರ್ಸ್, ತುಂಬ ವರ್ಸ್ಟ್ ಆಗಿತ್ತು ನನ್ನ ಸ್ಕಿನ್ನು. ಸೊ ಆಫ್ಟರ್ ಟ್ಯಾಪಿಂಗ್ ಒಂದು 5 ನಿಮಿಷ ಬಿಡಿ ಸ್ಕಿನ್ನು ಅಥವಾ ಸೇರಮ್ ಅಥವಾ ಆಯಿಲ್ಸು ಚೆನ್ನಾಗಿ ಹೀರ್ಕೊಳ್ಳಿ. ಅಗೇನ್ ಜಸ್ಟ್ ಹರ್ಬ್ಸ್ ಆಯಿಲ್ಸು ಅಥವಾ ಸೇರಮ್ಸ್, ಇಟ್ಸ್ ಪ್ಯೂರ್ ಏನೇ ಪ್ಯಾರಾಬೆನ್ಸ್ ಇಲ್ಲ, ತುಂಬ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ನೆಕ್ಸ್ಟು ನಾನು ಯೂಸ್ ಮಾಡೋದು ಮಾಯ್ಶ್ಚರೈಸ್ ಮಾಡ್ತೀನಿ ಆ್ಯಂಡ್ ಒಂದು ಫೇಸ್ ಪ್ಯಾಕ್ ಹಾಕ್ತೀನಿ. ಸೊ ನೋಡೋಣ ಯಾವ ಮಾಯ್ಶ್ಚರೈಸರ್ ಯಾವ ಫೇಸ್ ಪ್ಯಾಕ್ ಹಾಕ್ತೀನಿ ಅಂತ. ಕಮಿಂಗ್ ಟು ದ ಮಾಯ್ಶ್ಚರೈಸೇಷನ್, ನಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡಿ ಮಲ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಡ್ರೈನೆಸ್ ಆಗ್ಬೋದು, ಕ್ರ್ಯಾಕ್ ಆಗ್ಬೋದು, ಲಾಂಗ್ ಟರ್ಮಲ್ಲಿ ಸುಕ್ಕಾಗುತ್ತೆ. ಸೊ ಮಾಯ್ಶ್ಚರೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮಾಯ್ಶ್ಚರೈಸೇಷನ್ಗೆ ನಾನು ಯೂಸ್ ಮಾಡೋದು ಸೆಟಾಫಿಲ್ ಇಸ್ ಒನ್ ಆಫ್ ದ ಬೆಸ್ಟ್ ಮಾಯ್ಶ್ಚರೈಸೇಷನ್ ಮಾಯ್ಶ್ಚರೈಸರ್ ಅವೈಲಬಲ್ ಇನ್ ದ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಇದು ಎಷ್ಟು ಫ್ರೆಂಡ್ಲಿ ಅಂತ ಅಂದರೆ ಇದನ್ನು ನಾನು ನನ್ನ ಮಕ್ಕಳಿಗೂ ಸಹ ಯೂಸ್ ಮಾಡ್ತೀನಿ. ಡ್ರೈ ಸ್ಕಿನ್ ಇರೋರು ಮಸ್ಟ್ ಹ್ಯಾವ್ ಮಾಯ್ಶ್ಚರೈಸರ್ ಅಂತ ಅಂದರೆ ಅದು ಸೆಟಾಫಿಲ್ಲು. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಮಾಯ್ಶ್ಚರೈಸರ್ನ ಕತ್ತಿನ ಹಿಂಭಾಗಕ್ಕೂ ಹಚ್ತಾ ಇದ್ದೀನಿ. ಆ್ಯಂಡ್ ಗಿವ್ ಇಟ್ ಎ ವೆರಿ ಗುಡ್ ಮಸಾಜ್ ಮಾಡಿ ಸೊ ದಟ್ ಇಟ್ ವಿಲ್ ಬಿ ಅಬ್ಸರ್ವ್ಡ್. ಈ ಮಾಯ್ಶ್ಚರೈಸರ್ ನಿನ್ನ ಆಯಿಲಿ ಮಾಡಲ್ಲ ಸ್ಕಿನ್ನ,
ಇದನ್ನ ಬಿಲೋ ದ ಮೇಕಪ್ ಸಹ ನಾನು ಯೂಸ್ ಮಾಡ್ತೀನಿ. ಮೇಕಪ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಚೆನ್ನಾಗಿ ನಾನೀಗ ಮಾಯ್ಶ್ಚರೈಸರ್ ಮಾಡಿದ್ದೀನಿ. ನೆಕ್ಸ್ಟ್ ನಮ್ಮ ಲಿಪ್ಸ್ನ ಮರಿಬಾರ್ದು, ಲಿಪ್ಸು ಕ್ರ್ಯಾಕ್ ಆಗ್ತಾ ಇರುತ್ತೆ. ಅದು ಎವ್ರಿ ಡೇ ಲಿಪ್ಸ್ಟಿಕ್ ಹಚ್ಬೋದು ನಾವು. ಸೊ ದಟ್ ಒಂಥರ ಕ್ರ್ಯಾಕಿ ಇರುತ್ತೆ, ಡ್ರೈನೆಸ್ ಇರುತ್ತೆ, ಅದನ್ನ ಅವಾಯ್ಡ್ ಮಾಡೋಕ್ಕೆ ಲಿಪ್ನ ಮಾಯ್ಶ್ಚರೈಸ್ ಮಾಡೋಣ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ನಿವಿಯಾ ಲಿಪ್ ಬಾಂಬ್. ಸೊ ನೈಸ್ ಅಮೌಂಟ್ ಆಫ್ ಲಿಪ್ ಬಾಂಬ್, ಯು ಕ್ಯಾನ್ ಸಿ ಸ್ಟಿಕ್ ಆಗುತ್ತೆ. ಒಂದು 2-3 ನಿಮಿಷ ಅದನ್ನು ಚೆನ್ನಾಗಿ ತಿರ್ಕೊಂಡ್ಮೇಲೆ ಯು ವಿಲ್ ಫೀಲ್ ಕಂಫರ್ಟಬಲ್. ಸೊ ಚೆನ್ನಾಗಿ ಮಾಯ್ಶ್ಚರೈಸರ್ ಮಾಡಿದ್ದೀವಿ, ಟೋನ್ ಮಾಡಿದ್ದೀವಿ, ಸೀರಮ್ಸ್ ಹಾಕಿದ್ದೀವಿ. ಫೈನಲಿ ನಾನು ಒಂದು ಫೇಸ್ ಪ್ಯಾಕ್ ಯೂಸ್ ಮಾಡ್ತಿದ್ದೀನಿ. ಇದು ಓವರ್ ನೈಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಇದನ್ನು ಹಚ್ಚಿ ನಾನು ಹಾಗೆ ಮಲ್ಕೊಂಡ್ಬಿಡ್ತೀನಿ, ಅದ್ರ ಮೇಲೆ ಏನೂ ಹಾಕೋದಿಲ್ಲ. ಸೊ ದಟ್ ಬೆಳಗ್ಗೆ ಎದ್ದಾಗ ನನ್ನ ಸ್ಕಿನ್ನಲ್ಲಿ ಒಂದು ಗ್ಲೋ ಇರುತ್ತೆ, ಪ್ಲಂಪಿ ಆಗಿರುತ್ತೆ, ಬ್ರೈಟ್ನೆಸ್ ಇರುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರೋ ನೈಟ್ ಫೇಸ್ ಮಾಸ್ಕ್ ಅಂತ ಹೇಳಿದ್ರೆ ಇದು ಇಟ್ಸ್ ಫ್ರಮ್ Loreal Paris. ಇಟ್ಸ್ ಅ ಹೈಡ್ರಾ ಫ್ರೆಶ್ ಫೇಸ್ ಮಾಸ್ಕ್, ನೈಟ್ ಫೇಸ್ ಮಾಸ್ಕ್ ಅಂತ ಹೇಳ್ಬೋದು. ಇದು ಜೆಲ್ ಲೈಕ್ ಕನ್ಸಿಸ್ಟೆನ್ಸಿ ಇರುತ್ತೆ. ಇದು ನಿಮಗೆ ತಿಕ್ಕಾಗಿರಲ್ಲ, ಸುಮ್ಮನೆ ಹಚ್ಚಿದಾಗ ಸ್ಕಿನ್ ಅಬ್ಸರ್ವ್ ಆಗುತ್ತೆ, ಓವರ್ ನೈಟ್ ರಿಪೇರ್ ಆಗುತ್ತೆ ನಿಮ್ಮ ಸ್ಕಿನ್. ಸೊ ಇದನ್ನ ತಗೊಳ್ಳೋಣ. ಐ ಜಸ್ಟ್ ಶೋ ಯು. ಆಲ್ಮೋಸ್ಟ್ ನಾನು ಫಿನಿಶ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಇದು ಜೆಲ್ ಆಗಿರುತ್ತೆ, ಪಿಂಕ್ ಪೇಸ್ಟು, ಹೈಡ್ರೇಟಿಂಗ್ ಫೇಸ್ ಮಾಸ್ಕ್ ಅಂತ ನಾನು ಆಲ್ರೆಡಿ ಹೇಳಿದೆ. ಇದು ಆ್ಯಂಟಿ ಆಕ್ಸಿಡೆಂಟ್ ಇಲ್ಲಿ ತುಂಬ ಇದೆ, ಆಕ್ಟಿವ್ ಅಲ್ಲಿದೆ. ಸೊ ಜಸ್ಟ್ ಒಂದು 4-5 ಡ್ರಾಪ್ನ ಎಲ್ಲ ಕಡೆ ಹಚ್ಬೋದು. ಇದು ನೋಡಿ ನೀವು ಕಲರ್ ಕಾಣಲ್ಲ. ಆಮೇಲೆ ಜಸ್ಟ್ ಸ್ಪ್ರೆಡ್ ಇಟ್ ಅರೌಂಡ್. ಕಣ್ಣ ಹತ್ರ ಹೊರಗು ಹೋಗೋದು ಬೇಡ, ಯಾಕಂದರೆ ಇದನ್ನ ವಾಶ್ ಮಾಡಲ್ಲ, ಹಾಗೆ ಬಿಡ್ತೀವಿ ನೈಟ್ ಫುಲ್ಲು. ಸೊ ಜಸ್ಟ್ ಬಿಲೋ ಸ್ವಲ್ಪ ಹತ್ರವರೆಗೂ ತೊಗೊಂಡೋಗಿ ಸ್ಪ್ರೆಡ್ ಮಾಡಿ ಎಲ್ಲ ಕಡೆನೂ. ನೆಕ್ನ ಮರಿಬೇಡಿ, ಆಗಲೇ ಹೇಳಿದಾಗೆ ನೆಕ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಥಿಂಗ್ ದಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್. ಸೊ ನೀವು ನೋಡ್ಬೋದು ನನ್ನ ಸ್ಕಿನ್ ತುಂಬ ಪ್ಲಂಪಿ ಆಗಿದೆ. ಇದು ಹಾಗೆ ಹೀರ್ಕೊಂಡು ನೈಟ್ ಇಡಿ, ಬೆಳಗ್ಗೆ ಅಷ್ಟೊತ್ತಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಸೊ ದಟ್ಸ್ ಇಟ್. ಸೊ ನಾನು ಈ ಸ್ಟೇಜಲ್ಲಿ ಹೋಗಿ ಮಲ್ಕೊಳ್ತೀನಿ. ಸೊ ನೆಕ್ಸ್ಟ್ 8 hours ಈ ಮಾಸ್ಕ್ ಆಗಿರ್ಬೋದು, ಸೀರಮ್ ಆಗಿರ್ಬೋದು, ಮಾಯ್ಶ್ಚರೈಸರ್, ಟೋನರು ಏನೇನಾಗಿತ್ತು ಅದೆಲ್ಲ ಅದ್ರ ಕೆಲಸ ಮಾಡ್ತಾ ಇರುತ್ತೆ ನೀವು ಮಲಗಿದಾಗ. ಸೊ ನೆಕ್ಸ್ಟ್ ಡೇ ನಿಮ್ಮ ಸ್ಕಿನ್ ವಿಲ್ ಬಿ ವೆರಿ ಫ್ರೆಶ್, ವೆರಿ ಬ್ರೈಟ್, ವೆರಿ ಗ್ಲೋಯಿಂಗ್. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಬಿಡ್ತಾ ಇದ್ದೀನಿ. ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೊಳ್ತಿದ್ದೀನಿ. ಹಾಗೆ ಕಮೆಂಟ್ ಮಾಡಿ, ನಾನು ವೀಡಿಯೋಸ್ನ ಕನ್ನಡದಲ್ಲಿ ಮಾಡಬೇಕಾ ಅಥವಾ ಬ್ಯಾಕ್ ನಾನು ಇಂಗ್ಲೀಷಲ್ಲಿ ಹೆಂಗೆ ಮಾಡ್ತಿದ್ದೆ ಅದೇ ಥರ ಮಾಡಬೇಕು. ಯಾವುದೇ ಪ್ರಾಡಕ್ಟ್ ರಿವ್ಯೂ ನೋಡ್ಬೇಕಾದ್ರೆ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನೋಡಿರೋ ಪ್ರಾಡಕ್ಟ್ಸ್ ಬಗ್ಗೆ ಕಮೆಂಟ್ ಮಾಡಿ. ನಾನು ನಿಮಗೆ ಅದ್ರ ಪ್ರಾಡಕ್ಟ್ ಡೀಟೇಲ್ ರಿವ್ಯೂ ತೋರಿಸ್ತೀನಿ. ಎಲ್ಲೆಲ್ಲಿ ಸಿಗುತ್ತೆ, ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಲಾಸ್ಟ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಆ್ಯಂಡ್ ಆಲ್ಸೋ ಲೈಕ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋನ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್.